ಹೇಳ್ತಿದ್ದಾರೆ ತಮ್ಮ. ಓಂ ಶಾಂತಿ. ನೀವು ಪವಿತ್ರರಾಗದ ವಿನಃ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ತಂದೆಯ ನೆನಪಿನಿಂದ ಆತ್ಮದ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಿ ಮತ್ತು ಸ್ವಾಭಾವಿಕವಾಗಿ ಪವಿತ್ರರಾಗಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ನಿನ್ನ ತಪ್ಪು ಇಲ್ಲದೆ ಯಾರು ನಿನ್ನನ್ನು ನಿಂದಿಸಿದರೂ ಪ್ರತಿಕಾರ ತೀರಿಸಲು ನಿನ್ನ ಕೈಯಲ್ಲಿ ಆಗದಿದ್ದರೂ ಕಾಲ ಅವರನ್ನು ತಪ್ಪದೆ ಶಿಕ್ಷಿಸುತ್ತದೆ. ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕಂತೆ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಮನೆಗೆ ಹೋಗೋದಕ್ಕೆ ಮುಂಚೆ ಜೀವಿಸಿದ್ದಂತೆ ಸಾಯಬೇಕಾಗಿವೆ. ಅದರಿಂದ ತಂದೆಯು ನಿಮಗೆ ಮೊದಲಿನಿಂದಲೇ ದೇಹ ಭಾವನದಿಂದ ದೂರ ಕರೆದುಕೊಂಡು ಹೋಗುವ ಅಭ್ಯಾಸ ಮಾಡಿಸ್ತಾರೆ. ಅರ್ಥಾತ್ ಸಾಯುವುದನ್ನು ಕಲಿಸುತ್ತಾರೆ. ಮೇಲೆ ಹೋಗುವುದು ಎಂದರೆ ಸಾಯುವುದು. ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸಲು ಮೇಲಿನಿಂದ ಬಂದಿದ್ದೇವೆ. ನಾವು ಮೂಲತಃ ಅಲ್ಲಿನ ನಿವಾಸಿಗಳಾಗಿದ್ದೇವೆ. ಈಗ ಮತ್ತೆ ಅಲ್ಲಿಗೆ ಹಿಂತಿರುಗಿ ಹೋಗಬೇಕಾಗಿದೆ. ಓಂ ಶಾಂತಿ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಲ್ಲಿ ಯಾವುದೇ ಕಷ್ಟ ಇಲ್ಲ. ಇದಕ್ಕೆ ಸಹಜವಾದ ನೆನಪು ಎಂದು ಹೇಳಲಾಗುತ್ತೆ. ಮೊಟ್ಟ ಮೊದಲು ತಮ್ಮನ್ನು ಆತ್ಮ ಎಂದು ತಿಳಿಯಬೇಕು. ಆತ್ಮವೇ ಶರೀರ ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತೆ. ಸಂಸ್ಕಾರವೆಲ್ಲವೂ ಸಹ ಆತ್ಮದಲ್ಲಿಯೇ ಇರುತ್ತೆ. ಆತ್ಮ ಜ್ಯೋತಿಯು ಎಂದು ನಂದಿ ಹೋಗೋದಿಲ್ಲ, ಅದು ಅವಿನಾಶಿಯಾಗಿದೆ. ಇದೆಲ್ಲ ಮಾತುಗಳನ್ನ ಬಾಬಾ ತಿಳಿಸ್ತಾರೆ. ಇವೆಲ್ಲ ಗೊತ್ತಿದೆ. ಬಹಳ ಮಧುರ ಮಕ್ಕಳಾಗಿದ್ದಾರೆ. ಇವರೆಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಭಸ್ಮವಾಗಿ ಬಿಟ್ಟಿದ್ದಾರೆ. ಮತ್ತೆ ಇವರನ್ನು ಜಾಗೃತಗೊಳಿಸುತ್ತೇನೆ. ಸಂಪೂರ್ಣ ತಮೋ ಪ್ರಧಾನ ಶವಗಳಂತಾಗಿ ಬಿಟ್ಟಿದ್ದಾರೆ. ತಂದೆಯನ್ನು ಅರಿತುಕೊಂಡೇ ಇಲ್ಲ. ಮನುಷ್ಯರು ಯಾವುದೇ ಪ್ರಯೋಜನಕ್ಕೆ ಇಲ್ಲ. ಮನುಷ್ಯರ ಮಣ್ಣು ಯಾವುದೇ ಕೆಲಸಕ್ಕೆ ಬರೋದಿಲ್ಲ ಹಾಗೆಂದು ಹೇಳಿ. ಹಿರಿಯ ವ್ಯಕ್ತಿಗಳ ಶರೀರವೂ ಕೆಲಸಕ್ಕೆ ಬರುತ್ತದೆ, ಬಡವರದ್ದು ಬರುವುದಿಲ್ಲವೆಂದಲ್ಲ. ಈ ಶರೀರವೆಂಬ ಮಣ್ಣು ಪಾಲಾಗಿ ಬಿಡುತ್ತದೆ. ಬಲೆ ಯಾರದ್ದೇ ಶರೀರವಾಗಿರಲಿ, ಕೆಲವರು ಸುಡುತ್ತಾರೆ, ಕೆಲವರು ಸ್ಮಶಾನದಲ್ಲಿ ಮಣ್ಣಿನಲ್ಲಿ ಮುಚ್ಚುತ್ತಾರೆ. ಪಾರಸಿಗಳು ಬಾವಿಯ ಬಳಿ ಇಟ್ಟು ಬರುತ್ತಾರೆ. ನಂತರ ಪಕ್ಷಿಗಳು ಮಾಂಸವನ್ನು ತಿಂದು ಬಿಡುತ್ತವೆ. ನಂತರ ಮೂಳೆಗಳು ಹೋಗಿ ಕೆಳಗೆ ಬೀಳುತ್ತವೆ. ಅದಾದರೂ ಕೆಲಸಕ್ಕೆ ಬರುತ್ತದೆ. ಪ್ರಪಂಚದಲ್ಲಂತೂ ಅನೇಕ ಮನುಷ್ಯರು ಸಾಯುತ್ತಾರೆ. ಈಗ ನೀವಂತೂ ತಾವಾಗಿಯೇ ಶರೀರ ಬಿಡಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಒಬ್ಬ ವ್ಯಕ್ತಿಯ ಮಾತಿನಿಂದ ನೋವಾದಾಗ ಎರಡು ರೀತಿ ಯೋಚನೆ ಮಾಡಿ ನಿರ್ಧಾರ ಮಾಡಿ. ವ್ಯಕ್ತಿ ಮುಖವೋ ಮಾತು ಮುಖ್ಯವೋ? ವ್ಯಕ್ತಿ ಮುಖ್ಯವಾದರೆ ಮಾತು ಮರೆತು ಬಿಡಿ. ಮಾತು ಮುಖ್ಯವಾದರೆ ವ್ಯಕ್ತಿಯನ್ನು ಮರೆತು ಬಿಡಿ. ವ್ಯರ್ಥವಾಗಿ ಕೊರಗಬಾರದಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ನಾಟಕ ಮುಕ್ತಾಯ ಆದ್ಮೇಲೆ ವಸ್ತ್ರಗಳನ್ನ ಅಲ್ಲಿಯೇ ಕಳಚಿ ಮನೆಯ ವಸ್ತ್ರವನ್ನ ಧರಿಸಿ ಮನೆಗೆ ಹೋಗ್ತಾರೆ. ನೀವು ಸಹ ಈಗ ಈ ವಸ್ತ್ರವನ್ನ ಕಳಿಸಬೇಕಾಗಿದೆ. ಸತ್ಯಯುಗದಲ್ಲಂತೂ ಕೆಲವರೇ ದೇವತೆಗಳಾಗಿರುತ್ತಾರೆ. ಇಲ್ಲಿ ಎಣಿಸಲಾರದಷ್ಟು ಜನಸಂಖ್ಯೆ ಇದೆ. ಸತ್ಯುಗದಲ್ಲಿ ಒಂದೇ ಆದಿಸನಾತನ ದೇವಿ ದೇವತಾ ಧರ್ಮವಿರುತ್ತೆ. ಈಗಂತೂ ತಮ್ಮನ್ನು ಹಿಂದೂಗಳೆಂದು ಹೇಳಿಕೊಳ್ತಾರೆ. ತಮ್ಮ ಶ್ರೇಷ್ಠ ಧರ್ಮ ಕರ್ಮವನ್ನೇ ಮರೆತು ಹೋಗಿದ್ದಾರೆ. ಆದ್ದರಿಂದ ದುಃಖಿಯಾಗಿದ್ದಾರೆ. ಸತ್ಯಯುಗದಲ್ಲಿ ನಿಮ್ಮದು ಶ್ರೇಷ್ಠ ಕರ್ಮ ಶ್ರೇಷ್ಠ ಧರ್ಮವಿತ್ತು. ಈಗ ಕಲಿಯುಗದಲ್ಲಿ ಧರ್ಮ ಭ್ರಷ್ಟವಾಗಿದ್ದಾರೆ. ಆದ್ದರಿಂದ ನಾವು ಹೇಗೆ ಕೆಳಗಿಳಿದೆವು ಎಂಬುದು ಬುದ್ಧಿಯಲ್ಲಿ ಬರುತ್ತೆ. ಈಗ ನೀವು ಬೇಹದ್ದಿನ ತಂದೆಯ ಪರಿಚಯವನ್ನು ಕೊಡ್ತೀರಿ. ಬೇಹದ್ದಿನ ತಂದೆಯೇ ಬಂದು ಹೊಸ ಪ್ರಪಂಚ ಸ್ವರ್ಗವನ್ನು ರಚಿಸುತ್ತಾರೆ. ಹೇಳುತ್ತಾರೆ, ಮನ್ಮನಾಭವ. ಇದು ಗೀತೆಯ ಶಬ್ದವೇ ಆಗಿದೆ. ಸಹಜ ರಾಜಯೋಗದ ಜ್ಞಾನದ ಹೆಸರನ್ನ ಗೀತೆ ಎಂದು ಹೇಳಲಾಗುತ್ತೆ. ಭಕ್ತರು ಭಗವಂತನನ್ನೇ ನೆನಪನ್ ಮಾಡ್ತಾರಂತೆ ತಮ್ಮ. ಆದ್ರೆ ಆ ಸಮಯದಲ್ಲಿ ನೆನಪು ಬರುವುದಿಲ್ಲ. ಮಿತ್ರ ಸಂಬಂಧಿಗಳು, ಹಣ, ಅಧಿಕಾರವೇ ನೆನಪಿಗೆ ಬಂದು ಬಿಡುತ್ತದೆ. ಬಲೆ ಏ ಭಗವಂತ ಎಂದು ಹೇಳ್ತಾರೆ. ಆದ್ರೆ ಅದು ನಾಮ ಮಾತ್ರ. ಭಗವಂತನು ತಂದೆಯಾಗಿದ್ದಾರೆ, ನಾವು ಅವರ ಮಕ್ಕಳಾಗಿದ್ದೇವೆ. ಇದನ್ನಂತೂ ತಿಳಿದುಕೊಂಡೇ ಇಲ್ಲ. ಭಕ್ತರಿಗೆ ಸರ್ವವ್ಯಾಪಿಯ ಉಲ್ಟಾ ಜ್ಞಾನವೂ ಸಿಗುತ್ತದೆ. ತಂದೆಯು ಬಂದು ಮತ್ತೆ ಸತ್ಯವಾದ ಜ್ಞಾನವನ್ನು ಕೊಡುತ್ತಾರೆ. ಭಕ್ತಿಯ ವಿಭಾಗವೇ ಬೇರೆಯಾಗಿದೆ. ಭಕ್ತಿಯಲ್ಲಿ ಪೆಟ್ಟು ತಿನ್ನಬೇಕಾಗುತ್ತದೆ. ಬ್ರಹ್ಮರವರ ರಾತ್ರಿಯೇ ಬ್ರಾಹ್ಮಣರ ರಾತ್ರಿಯಾಗಿದೆ. ಈಗ ನೀವು ಹಗಲಿನಲ್ಲಿ ಹೋಗುತ್ತೀರಿ, ರಾತ್ರಿಯು ಮುಕ್ತಾಯವಾಗುತ್ತದೆ. ಈ ಶಬ್ದವು ಶಾಸ್ತ್ರಗಳಲ್ಲಿದೆ. ಬ್ರಹ್ಮನ ದಿನ ಬ್ರಹ್ಮನ ರಾತ್ರಿ ಎಂದು ಹೇಳುತ್ತಾರೆ. ಆದರೆ ಅರಿತುಕೊಂಡಿಲ್ಲ.
ನಿಮ್ಮ ಬುದ್ಧಿಯು ಈಗ ಬೇಅದ್ದಿನ ಕಡೆಗೆ ಹೊರಟು ಹೋಗಿದೆ. ಹಾಗೆ ಹೇಳುವುದಾದರೆ ದೇವತೆಗಳಿಗೂ ಸಹ ವಿಷ್ಣುವಿನ ದಿನ ವಿಷ್ಣುವಿನ ರಾತ್ರಿ ಎಂದು ಹೇಳಬಹುದಂತೆ ತಮ್ಮ. ಏಕೆಂದರೆ ವಿಷ್ಣು ಮತ್ತು ಬ್ರಹ್ಮರವರ ಸಂಬಂಧವನ್ನು ತಿಳಿಸಲಾಗುತ್ತೆ. ತ್ರಿಮೂರ್ತಿಯ ಕರ್ತವ್ಯವೇನೆಂದು ಮತ್ಯಾರು ತಿಳಿದುಕೊಂಡಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರನ್ನು ಏಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು. ಒಳ್ಳೆಯವರ ಮೌನದ ಹಿಂದೆ ಮಹಾ ವಿನಾಶವೇ ಕಾದಿರುತ್ತದೆ, ನೆನ್ಪಿರ್ಬೇಕು. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ. ಈ ಶರೀರ ರೂಪಿ ವಸ್ತ್ರದಿಂದ ಮಮತ್ವವನ್ನ ತೆಗೆದು ಜೀವಿಸಿದ್ದಂತೆಯೇ ಸಾಯಬೇಕು. ತಮ್ಮ ಎಲ್ಲ ಹಳೆಯ ಲೆಕ್ಕಾಚಾರಗಳನ್ನ ಸಮಾಪ್ತಿ ಮಾಡಿಕೊಳ್ಬೇಕು. ಡಬಲ್ ಕಿರೀಟಧಾರಿಗಳಾಗಲು ವಿದ್ಯಾಭ್ಯಾಸದ ಪರಿಶ್ರಮ ಪಡಬೇಕು. ದೈವಿ ಗುಣಗಳನ್ನ ಧಾರಣೆ ಮಾಡಬೇಕು. ಯಾವ ಲಕ್ಷ್ಯವಿದೆಯೋ, ಶುಭ ನುಡಿ ಇದೆಯೋ ಅಂತಹ ಪುರುಷಾರ್ಥ ಮಾಡಬೇಕು. ಲೇ ತಮ್ಮ, ವರದಾನದಲ್ಲಿ ಅಕಲ್ಯಾಣದ ಸಂಕಲ್ಪವನ್ನು ಸಮಾಪ್ತಿ ಮಾಡಿ ಅಪಕಾರಿಗಳ ಮೇಲೂ ಉಪಕಾರ ಮಾಡುವಂತಹ ಜ್ಞಾನಿ ಆತ್ಮಗಳಂತೆ ಯಾರಾದರೂ ನಿಮಗೆ ಪ್ರತಿದಿನ ಗ್ಲಾನಿ ಮಾಡುತ್ತಾ ಅಕಲ್ಯಾಣ ಮಾಡುತ್ತಾ ಬೈಗುಳ ಹಾಕುತ್ತಿರಲಿ, ಆದರೂ ಅವರ ಪ್ರತಿ ಮನಸ್ಸಿನಲ್ಲಿಯೂ ತಿರಸ್ಕಾರ ಭಾವ ಬರಬಾರದು. ಅಪಕಾರಿಗಳ ಮೇಲೂ ಉಪಕಾರ, ಇದೇ ಜ್ಞಾನಿ ಆತ್ಮಗಳ ಕರ್ತವ್ಯವಾಗಿದೆ. ಹೇಗೆ ತಾವು ಮಕ್ಕಳು ತಂದೆಯನ್ನು 63 ಜನ್ಮ ನಿಂದನೆ ಮಾಡಿದ್ದೀರಿ, ಆದರೂ ತಂದೆಯು ಕಲ್ಯಾಣಕಾರಿ ದೃಷ್ಟಿಯಿಂದ ನೋಡಿದರು. ಹಾಗೆ ತಂದೆಯನ್ನು ಅನುಸರಿಸಿ. ಜ್ಞಾನಿ ಆತ್ಮಗಳ ಅರ್ಥವೇ ಆಗಿದೆ ಸರ್ವರ ಪ್ರತಿ ಕಲ್ಯಾಣದ ಭಾವನೆ. ಸಂಕಲ್ಪ ಮಾತ್ರದಲ್ಲೂ ಅಕಲ್ಯಾಣ ಇರಬಾರ್ದಂತೆ. ಸ್ಲೋಗನ್ನಲ್ಲಿ ಮನ್ಮನಾಭವದ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದಾಗ ಬೇರೆಯವರ ಮನಸ್ಸಿನ ಭಾವಗಳನ್ನ ತಿಳಿಯಬಲ್ಲರಂತೆ ತಮ್ಮ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ಓಂ ಶಾಂತಿ.